ಮೊದಲೆದ್ದು ಕಾಂಗ್ರೆಸ್ ಪಾರ್ಟಿ ಒಂದು ಅರಾಜಕ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಏನು ಅಂದರೆ ಅರಾಜಕತೆ ಗ್ಯಾರಂಟಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಿಂದ ಅಸ್ಥಿರತೆ, ಅರಾಜಕತೆ ಮತ್ತು ಅವಿಶ್ವಾಸ ಮತ್ತು ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ. ಗ್ಯಾರಂಟಿ ಏನಂದರೆ ಇದೇ ಗ್ಯಾರಂಟಿ ಅವರು. ಇದರ ಒಂದು ಪರಾಕಾಷ್ಠೆಯನ್ನು ನಿನ್ನೆ ಮೊನ್ನೆಯಿಂದ ತಲುಪ್ತಾ ಇದೆ. ಎಲ್ಲವೂ ನಡೀತಿರೋದು ಕಾಂಗ್ರೆಸ್ಸಿನ ಆಂತರಿಕ ಒಂದು ಗೊಂದಲದಿಂದ ಆದರೂ ಸಹಿತ ಮತ್ತು ಅವರ ಆಂತರಿಕವಾದಂಥ ಒಂದು ವಿಷಯ ಆದರೂ ಸಹಿತ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿರೋದು 4 ಕಡೆ ಕಾಂಗ್ರೆಸ್ ಪಾರ್ಟಿ. ಈ 4 ಕಡೆಗಳಲ್ಲಿ 3 ಕಡೆ ಅಪ್ಪರ್ ಕಾಸ್ಟ್ದವರೇ ಮುಖ್ಯಮಂತ್ರಿ. ಇವರು ದಿನ ಬೆಳಿಗ್ಗೆ ಎದ್ರೆ OBC ಮಂತ್ರ ಜಪಿಸ್ತಾರೆ. ಅವರ ಆಂತರಿಕ ವಿಷಯದಲ್ಲಿ ನಾನು DK ಶಿವಕುಮಾರ್ ಆಗ್ತಾರೋ ಮತ್ತೊಬ್ಬರು ಆಗ್ತಾರೋ ಅದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಅವ್ರು ಆದರೂ ಸಂತೋಷನೇ. ಆದರೆ ಇದ್ದ ಒಬ್ಬ OBC ಮುಖ್ಯಮಂತ್ರಿನ ಯಾವ ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಷ್ಟೇ ಮಹತ್ವದಿದೆ ಅಂತ ನಾನು ಭಾವಿಸಿದ್ದೇನೆ. ಭ್ರಷ್ಟಾಚಾರ, ಅರಾಜಕತೆಯಲ್ಲಿ, ಸರ್ಕಾರ ಅಥವಾ ಅಸ್ಥಿರತೆಯಲ್ಲಿ, ಅವಿಶ್ವಾಸದಲ್ಲಿ, ವಿಶ್ವಾಸದ ಕೊರತೆಯಲ್ಲಿ ಸಾಕಷ್ಟು ಗೊಂದಲಗಳ ನಿರ್ಮಾಣ ಮಾಡಿಕೊಂಡೇ ಬಿಟ್ಟಿದ್ದಾರೆ. ಆದರೆ ಇದರ ಮಧ್ಯದಲ್ಲಿ ಇವರು ತಾವು ಏನನ್ನ ಹೇಳ್ತಾ ಇದ್ದರು ಅದನ್ನು ಒಂದು ಮೀರಿ, ಅಂದರೆ ತಾವೇ ಹೇಳ್ತಾ ಇದ್ರು OBC ಅಂತ. ಆದರೆ ಇರುವ ಒಬ್ಬ OBCಯ ಒಬ್ಬ ನಾಯಕನನ್ನು ಯಾವ ರೀತಿ ವೀರೇಂದ್ರ ಪಾಟೀಲ್ ಅವರನ್ನ ರಾಜೀವ್ ಗಾಂಧಿಯವರು ಅಪಮಾನ ಮಾಡಿದ್ರು. ರಾಜೀವ್ ಗಾಂಧಿ ಅವರು ವೀರೇಂದ್ರ ಪಾಟೀಲ್ ಅವರನ್ನ ಯಾವ ರೀತಿ ನಡೆಸಿಕೊಂಡ್ರು. ರಾಹುಲ್ ಗಾಂಧಿ ಮಗ ಈಗ ಸಿದ್ದರಾಮಯ್ಯನವ್ರನ್ನ ನಡೆಸಿಕೊಂಡಿದ್ದಾರೆ. ಹಾಗಾಗಿ ಇದು ರಾಹುಲ್ ಗಾಂಧಿಯವರ ಬಳವಳಿ, ಕಾಂಗ್ರೆಸ್ ಪಾರ್ಟಿಯ ಅಸ್ಥಿರತೆ ಆದಷ್ಟು ಬೇಗ ಮುಕ್ತಾಯ ಆಗಲಿ ಅಂತ ನಾನು ಹಾರೈಸ್ತೇನೆ. ನಾನು ರಾಜ್ಯ ರಾಜಕೀಯದಲ್ಲಿ ಎಂದೂ ಇರಲಿಲ್ಲ. ನಾನು ಅಧ್ಯಕ್ಷ ಆಗಿದ್ದೆ, ನೋಡಿದ್ದೇನೆ. ಮತ್ತೆ ಇಲ್ಲಿ ಸಿದ್ದರಾಮಯ್ಯ ಅವರನ್ನು ನೀವು ನೋಡಿದ್ದೀರಿ. ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ನೆಕ್ಸ್ಟ್ ಇದು ಸರಿಯಾಗಿ ಇರುತ್ತಾ ಅಥವಾ ಅಸ್ಥಿರತೆ ಮತ್ತು ಮುಂದುವರಿಯುತ್ತೆ? ನೋಡ್ರಿ, ನಾನು ಒಂದು ಮಾತನ್ನ ಹೇಳ್ತೇನೆ. ಈ ರಾಜ್ಯದಲ್ಲಿ ಇತ್ತೀಚೆಗೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮಾಸ್ ಲೀಡರ್ಸ್. ಇದ್ರ ಬಗ್ಗೆ ನಾನು ಯಾವತ್ತೂ ಹೇಳಿದ್ದೇನೆ, ಇದಕ್ಕಿಂತ ಮೊದಲು ಹೇಳಿದ್ದೇನೆ. ಮಾಸ್ ಲೀಡರ್ ಯಾರು ಅಂತಂದರೆ ಇತ್ತೀಚೆಗೆ ಬಂದವ್ರ ಪೈಕಿ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದದ್ದು ಅದೆಲ್ಲ ಬೇರೆ ವಿಷಯ. ಆದರೆ ಇತ್ತೀಚಿನ ಕಾಲದಲ್ಲಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಏನಾಗತ್ತೆ ಅಂತ ಅನ್ನೋದು ನಾನೀಗ ಹೇಳಲಿಕ್ಕೆ ನಾನು ಭವಿಷ್ಯಗಾರನಲ್ಲ. ಆದರೆ ಅವರನ್ನು ಮಾಧ್ಯಮದಲ್ಲಿ ಬರ್ತಾ ಇರುವಂಥ ವರದಿಗಳ ಪ್ರಕಾರ ಅವ್ರನ್ನ ನಡೆಸಿಕೊಂಡಿರುವಂಥ ರೀತಿ ಏನಿದೆ ಅದು ಸರಿಯಲ್ಲ. ಅದರ ಅರ್ಥ ಒಂದು ನಿಮಿಷ, ಅದರ ಅರ್ಥ ಸಿದ್ದರಾಮಯ್ಯನವರು ಭಾಳ ಚೆನ್ನಾಗಿ ಸರ್ಕಾರ ನಡೆಸಿದ್ದಾರೆ, ಭಾರಿ ಪ್ರಾಮಾಣಿಕ ಸರ್ಕಾರ ನಡೆಸಿದಂತ. ಅವ್ರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು, ಹಗರಣದಲ್ಲಿ ಮುಳುಗಿದ್ರು, ತುಷ್ಟೀಕರಣದಲ್ಲಿ ಮುಳುಗಿದ್ರು. ಇದರ ಎಲ್ಲವೂ ಹೊರತುಪಡಿಸಿ ಅವರನ್ನೇನು ರಾಹುಲ್ ಗಾಂಧಿ ನಡೆಸಿಕೊಂಡಿರುವಂಥ ರೀತಿಯ ಬಗ್ಗೆ ಏನೋ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದು ಡೆಫಿನೆಟ್ಲಿ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಪಾಪ್ಯುಲರ್ ಲೀಡರ್ನ ಹೆಂಗೆ ನಡೆಸ್ಕೊಳ್ತದೆ ಅಂತ